ಓಂ ಶ್ರೀ ಗುರುಭ್ಯೋ ನಮಃ. ಶಿವಂ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ನನ್ನ ಹೆಸರು ಮಹೇಶ್ವರಿ ಅಂತ. ನಾನು ಶಿವಂ ಗುರುಕುಲದಲ್ಲಿ ನಾಡಿ ಜ್ಯೋತಿಷ್ಯನ ಕಲಿತಾ ಇದ್ದೀನಿ. ಇವತ್ತು ನಾನು ಜಾತಕರ ಜೀವನದಲ್ಲಿ ಗುರಿ ಇದೆಯಾ ಇಲ್ವಾ, ಇದ್ರೆ ಅದು ನಾವು ಮುಟ್ತಾರ ಇಲ್ವಾ ಗುರಿನ ಅನ್ನೋದನ್ನ ಜಾತಕ ವಿಶ್ಲೇಷಣೆ ಮಾಡಿ ಹೇಳ್ತೇನೆ. ಆಯ್ತಾ? ಗುರಿ ಅನ್ನೋದು ಎಷ್ಟು ಮುಖ್ಯ ಒಂದು ಮನುಷ್ಯನ ಜೀವನದಲ್ಲಿ ಅಂತ. ಈಗ ಗುರಿ ಇದ್ರೆ, ಒಂದು ಮನುಷ್ಯನ ಜೀವನದಲ್ಲಿ ಗುರಿ ಇದ್ದಾಗ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ, ಮತ್ತೆ ಬದುಕೋದಿಕ್ಕೆ ಒಂದು ಪರ್ಪಸ್ ಇರುತ್ತೆ. ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಜಾತಕರ ಇದರಲ್ಲಿ ನಾವು ಅವ್ರಿಗೆ ಯಾವ ಸಂದರ್ಭದಲ್ಲಿ ನಾವು ಗುರಿಯನ್ನು ನೋಡ್ತೀವಿ ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಮದುವೆ ಮಾಡಿ ಕೊಡ್ಬೇಕಾದಾಗ, ಮತ್ತೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಗುರಿ ಇರೋರ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಗುರಿ ಇರೋರ್ಗೆ ನಮ್ಮ ಮಕ್ಕಳು ಮದುವೆ ಮಾಡ್ಕೊಡ್ಬೇಕಾಗುತ್ತೆ. ಯಾಕೆ ಅಂದ್ರೆ, ಯಾವ ಮನುಷ್ಯನಿಗೆ ಗುರಿ ಇರುತ್ತೋ ಅವ್ರ ಪರಿಸರದಲ್ಲಿ ನ್ಯಾಯ ವಿನಯದಿಂದ ನಡ್ಕೋತಾರೆ. ಈಗ ಅವ್ರ ಪರಿಸರದಲ್ಲಿ ಇರೋರ ಹತ್ರ ಅವರು ಒಳ್ಳೆಯವ್ರ ಹಾಕಕ್ಕೆ ಬಯಸ್ತಾರೆ. ಯಾಕೆ ಅಂದ್ರೆ, ಅವ್ರಿಗೆ ನಾಳೆ ಗುರಿನ ಮುಟ್ಟೋದ್ರಲ್ಲಿ ಈ ಪರಿಸರನು ಅವ್ರಿಗೆ ಸಹಾಯ ಮಾಡುತ್ತೆ. ಪರಿಸರದಲ್ಲಿ ಇರೋರು ಸಹಾಯ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳು ಕಲಿಯೋದಿಲ್ಲ, ಎಲ್ಲ ಒಳ್ಳೆ ಅಭ್ಯಾಸಗಳೇ ಅಳವಡಿಸ್ಕೋತಾರೆ. ಯಾಕೆ? ಒಳ್ಳೆ ಪರಿಸರದಲ್ಲಿ ಇರುವಾಗ ಅವರು ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆ ಹೆಸರು, ಗೌರವ ಸಿಗುತ್ತೆ. ಮತ್ತೆ ಯಾವುದೇ ಒಂದು ಗುರಿನ ಮುಟ್ಟಬೇಕಾದಾಗ ಮನಸ್ಥಿತಿ, ದೇಹ ಸ್ಥಿತಿ, ಸಾಮಾಜಿಕ ಸ್ಥಿತಿ ಸರಿ ಇರಬೇಕಾಗುತ್ತೆ ಒಂದು ಮನುಷ್ಯನಲ್ಲಿ. ಮನಸ್ಥಿತಿ ಏನಕ್ಕೆ ಸರಿ ಇರಬೇಕು ಅಂದ್ರೆ, ಈಗ ಯಾವುದೋ ಒಂದು ನಾವು ಗುರಿನ ಮುಟ್ಟಕ್ ಹೋಗುವಾಗ ನಮಗೆ ಆಗ್ಲೇ ಸಕ್ಸಸ್ ಸಿಗೋದಿಲ್ಲ. ಅವಾಗ್ಲೇ ಶುರು ಮಾಡಿದ ತಕ್ಷಣ ನಮ್ಗೂ ಗುರಿ ಮುಟ್ಟೋದಿಕ್ ಆಗೋದಿಲ್ಲ. ಏಳು ಬೀಳು ಇದ್ದೇ ಇರುತ್ತೆ. ನಾವು ಪ್ರತಿ ಸಾರಿ ಬಿದ್ದಾಗ ನಾವು ನಮ್ಮ ಮನಸ್ಥಿತಿನ ಸರಿ ಮಾಡ್ಕೊಂಡು ಗುರಿ ಮುಟ್ಟೋದಿಕ್ಕೆ ಮುನ್ನುಗ್ಬೇಕು. ದೇಹ ಸ್ಥಿತಿ ಅಂತ ಬಂದ್ರೆ, ನಮ್ಮ ಆರೋಗ್ಯ ಸರಿ ಇರ್ಬೇಕು. ನಾವ್ ಏನೇ ಮಾಡ್ಬೇಕಂದ್ರೂ ನಮ್ಮ ಆರೋಗ್ಯ ಸರಿ ಇದ್ರೇನೆ ನಾವು ಮುನ್ನುಗ್ಗಕ್ಕಾಗೋದು, ಮತ್ತೆ ನಾವು ನಮ್ಮ ಗುರಿನ ಮುಟ್ಟಕ್ಕಾಗೋದು. ಸಾಮಾಜಿಕ ಸ್ಥಿತಿ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋದು, ಹೆಲ್ದಿ ಎನ್ವೈರನ್ಮೆಂಟ್ ಆಗಿ ಮಾಡೋದು, ಹಂಬಲ್ ಆಗಿರೋದು, ಕಾರ್ಡಿಯಲ್ ಆಗಿ ಎಲ್ಲಾರನ್ನ ಇಟ್ಕೊಳ್ಳೋದು. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ಒಂದು ಜಾತಕರು ಅವ್ರ ಗುರಿನ ಮುಟ್ಟಬೇಕಾದ್ರೆ, ಗುರಿ ಮುಟ್ಟಬೇಕಾದಲ್ಲಿ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ನಾವು ಇದನ್ನ ಇವಾಗ ಜಾತಕದಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ, ಈ ಜಾತಕರು ಬಂದು ಸ್ತ್ರೀ ಜಾತಕ ಇದು. ಇವರಲ್ಲಿ ರವಿಗ್ರಹರು ನೀಚಾಭಿಲಾಷೆಯಲ್ಲಿದ್ದಾರೆ, ಪರಮ ನೀಚಾಭಿಲಾಷೆಯಲ್ಲಿದ್ದಾರೆ. ಇವರು ಎಂತ ಗುರಿ ಇಟ್ಕೊಂಡಿರ್ತಾರೆ ಅಂದ್ರೆ, ರಿಯಲಿಸ್ಟಿಕ್ ಆಗಿ ಇಟ್ಕೊಂಡಿರೋದಿಲ್ಲ ಇವರ ಗುರಿನ. ಪರಮ ನೀಚವಾಗಿ ಇಟ್ಕೊಂಡಿರ್ತಾರೆ. ಸಾಧ್ಯವಾಗುವಂತ ಗುರಿಗಳನ್ನ ಇಟ್ಕೊಂಡಿರೋದಿಲ್ಲ, ರಿಯಾಲಿಟಿ ಗುರಿನ ಇಟ್ಕೊಂಡಿರೋದಿಲ್ಲ ಇವರು. ಮತ್ತೆ ಯಾಕೆ ಈಗ ಸೂರ್ಯ ನೀಚಾಭಿಲಾಷಿ ಆಗಿದ್ದಾಗ ಅವರು ಗುರಿನ ಇಟ್ಕೋಬೇಕಾದ್ರೂ ಅವ್ರಿಗಿರೋ ಎಕ್ಸ್ಪೀರಿಯನ್ಸು, ಯೋಗ್ಯತೆ ಮತ್ತೆ ಜ್ಞಾನಕ್ಕೆ ತಕ್ಕಂಗೆ ಇಟ್ಕೊಂಡಿರಲ್ಲ ಅವರು ಒಂದು ಫ್ಯಾಂಟಸಿ ಇಮ್ಯಾಜಿನೇಷನ್ ವರ್ಲ್ಡ್ ಅಲ್ಲಿ ಇರೋದ್ರಿಂದ ಅವರು ಯಾವ್ದನ್ನ ಸಾಧಿಸಕ್ಕಾಗಲ್ವೋ ಅಂತ ಗುರಿಗಳನ್ನ ಹೊಂದಿರ್ತಾರೆ. ಮತ್ತೆ ಇವ್ರು ಯಾವುದೇ ಒಂದು ಸೂರ್ಯ ನೀಚಾಭಿಲಾಷಿ ಆದಾಗ ರವಿಗ್ರಹರು ಗುರಿಗೆ ಕಾರಕರಾಗಿರೋದ್ರಿಂದ ಇವರು ಯಾವುದೇ ಒಂದು ಪರಿಶ್ರಮ ಪಡಕ್ ಇಷ್ಟಪಡಲ್ಲ. ಈಗ ಒಂದು ಗುರಿನ ಇಟ್ಕೋಬೇಕಂದ್ರೆ ನಮ್ಗೊಂದು ಇಷ್ಟು ಪರಿಶ್ರಮ ಪಟ್ಟು ಇಟ್ಕೊಂಡು ಅದಕ್ಕೆ ನಾವು ಶ್ರಮಿಸ್ಬೇಕಾಗುತ್ತೆ ಆ ಗುರಿನ ಮುಟ್ಟೋದಕ್ಕೋಸ್ಕರ. ಇವ್ರಿಗೆ ಅದು ಯಾವ್ದನ್ನು ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ. ಮತ್ತೆ ಇವರು ಹೇಗೆ ಅಂದ್ರೆ, ಯಾವುದೇ ಒಂದು ಗುರಿ ಇಟ್ಕೋಬೇಕಾದ್ರೂ ಅವ್ರು ಯಾರನ್ನು ಕೇಳೋದಿಲ್ಲ. ಕೇಳಿ ಅವ್ರ ಹತ್ರ ಇರೋ ನಾಲೆಜ್ ಪಡ್ಕೊಂಡು ಅದ್ರಿಂದ ಅವ್ರ ಹತ್ರ ಡಿಸ್ಕಸ್ ಮಾಡಿ ಗುರಿ ಇಟ್ಕೊಳ್ಳಲ್ಲ. ಅವ್ರಿಗೆ ಏನೋ ಒಂದು ಇಟ್ಕೋಬೇಕು, ಆತರ ಮಾಡ್ತಾರೆ ಇವರು. ಮತ್ತೆ ಏನಂದ್ರೆ, ಈಗ ದೊಡ್ಡವರಾದಾಗ ಸೂರ್ಯ ನೀಚ ಆಗಿದ್ದಾಗ ಅವ್ರಿಗೆ ಅದು ಪ್ರಾಬ್ಲಮ್ ಇರುತ್ತೆ. ಆದ್ರೆ ನಾವು ಇದು ಚಿಕ್ಕ ಮಕ್ಕಳಲ್ಲೇ ನಾವು ಅದನ್ನ ನೋಡಿದಾಗ ನಾವು ಚಿಕ್ಕಂದ್ರಿಂದಾನೇ ಅದನ್ನ ಸರಿ ಮಾಡ್ಬೋದು. ಈಗ ಚಿಕ್ಕ ಮಕ್ಕಳಲ್ಲಿ ಸೂರ್ಯಗ್ರಹರು ನೀಚಾಭಿಲಾಷಿ ಆಗಿದ್ದಾಗ ನಾವು ಆ ಮಗುಗೆ ಯಾವುದೇ ತರ ಸಪೋರ್ಟ್ ಕೊಡಬಾರ್ದು. ಅವ್ರ ಗುರಿ ಮುಟ್ಟೋದ್ರಲ್ಲಿ ಅವ್ರನ್ನೇ ಸ್ಟ್ರಗಲ್ ಮಾಡಕ್ ಬಿಡಬೇಕು. ಅವರೇನೆ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು. ಅವ್ರ ಗೋಲ್ಗೆ ಅವರೇ ಎಲ್ಲಾ ತರ ನಿಂತು
ಸ್ಟೇಬಲ್ ಆಗಿ ನಿಂತು ಅವರೇ ಅದ್ರ ಗುರಿ ಮುಟ್ಟೋದ್ರಲ್ಲಿ ಸ್ಟ್ರಗಲ್ ಮಾಡಕ್ ಬಿಡ್ಬೇಕು. ನಾವು ಒಂದು ಸರಿ ಅವ್ರಿಗೆ ಏನಾದ್ರು ಸಹಾಯ ಮಾಡಿದ್ರೆ ಆ ಮಕ್ಕಳು ಜೀವನ ಪರ್ಯಂತ ನಮ್ಮ ಮೇಲೇನೆ ಅವರು ಅವಲಂಬಿತವಾಗ್ಬಿಡ್ತಾರೆ. ಅವ್ರು ಸ್ವಂತವಾಗಿ ಯೋಚನೆ ಮಾಡೋದೇ ಇಲ್ಲ. ಆ ಗುರಿ ಮುಟ್ಟೋದಕ್ಕೆ ಅವ್ರು ಏನೇನ್ ಮಾಡ್ಬೇಕು ಅದನ್ನ ಮಾಡೋದಿಲ್ಲ. ಮತ್ತೆ ಅವ್ರ ಜೀವನ ರೂಪಿಸ್ಕೊಳಕ್ ಬರೋದಿಲ್ಲ. ನಾವ್ ಯಾವಾಗ್ಲೂ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಅವ್ರು ಯಾವತ್ತೂ ಪ್ರಯತ್ನ ಮಾಡೋದಿಲ್ಲ. ಮಕ್ಕಳಲ್ಲಿ ಏನಾದ್ರು ಸೂರ್ಯಗ್ರಹರು ನೀಚಾಭಿಲಾಷಿ ಆಗಿದ್ದಾಗ ನಾವು ಅದನ್ನ ಚಿಕ್ಕಂದ್ರಲ್ಲೇನೆ ಗುರುತಿಸಿ ಅದನ್ನ ಇದೇನಿದೆ ಈ ಗುಣಗಳು ಇದನ್ನ ಸರಿ ಮಾಡಿ ಆ ಮಕ್ಕಳಲ್ಲಿ ನಾವು ಈ ಎಲ್ಲ ಗುಣಗಳನ್ನ ಸರಿ ಮಾಡಿದ್ರೆ ಆ ಮಕ್ಕಳಲ್ಲೂ ನಾಳೆ ಗುರಿ ಸರಿ ಹೋಗುವಂತ ಗುರಿಗಳು, ಮುಟ್ಟುವಂತ ಗುರಿಗಳು, ಅವರ ಜ್ಞಾನಕ್ಕೆ ಸರಿ ಹೋಗುವಂತ ಗುರಿಗಳನ್ನ ಇಟ್ಟು ಗುರಿ ಮುಟ್ತಾರೆ. ಸೂರ್ಯ ನೀಚಾಭಿಲಾಷಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ತುಂಬಾ ದರ್ಪ ಇರುತ್ತೆ. ಅವ್ರಿಗೆ ಎಲ್ಲ ಗೊತ್ತು ಅನ್ನೋ ಒಂದು ಅಹಂ ಇರುತ್ತೆ. ಆತರ ಇದ್ದಾಗ ಅವರು ಯಾವತ್ತೂ ಅಷ್ಟೇ ಅವ್ರ ಸುತ್ತಮುತ್ತಲಿನ ಪರಿಸರಕ್ಕೆ ಅನುಗುಣವಾಗಿರಲ್ಲ, ಹಂಬಲ್ ಆಗಿರಲ್ಲ ಅವರು. ಯಾಕಂದ್ರೆ ಅವರಿಂದ ನಮ್ಗೇನ್ ಆಗ್ಬೇಕು, ಏನ್ ಆಗ್ಬೇಕಾಗಿಲ್ಲ, ಗುರಿನೇ ಎಲ್ಲ ಮುಟ್ಟಬೇಕು ಅನ್ನೋದೇ ಇಲ್ಲ ಅಂದಾಗ, ಆ ಗುರಿನ ಸಾಧಿಸ್ಬೇಕು ಅನ್ನೋದೇ ಇಲ್ಲ ಅನ್ನೋವಾಗ ಅವರು ಸುತ್ತಮುತ್ತಲಿನ ಪರಿಸರದಲ್ಲಿ ಇರೋರಿಗೆ ಹಂಬಲಾಗಿ ನಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಂದ ನಮ್ಗೆ ಏನ್ ಆಗ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ ಅವರಿಗೆ. ಮತ್ತೆ ಇವರು ಯಾವತ್ತೇ ಆಗ್ಲಿ, ಈಗ ಸೂರ್ಯ ನಿಚಾಭಿಲಾಷಿ ಇದ್ದಾಗ ಒಂದು ಟೀಮ್, ಈಗ ನಾವು ಯಾವ್ದೋ ಒಂದು ಕೆಲಸನ ಮಾಡ್ಬೇಕು ಅಂದ್ರೆ ಒಂದ್ 4 ಜನರ ಜೊತೆ ಸೇರಿನೇ ಮಾಡ್ಬೇಕಾಗುತ್ತೆ. ನಾವ್ ಒಬ್ರೇ ಯಶಸ್ಸನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಈಗ ಸೂರ್ಯ ನೀಚಾಭಿಲಾಷಿ ಆಗಿರೋರು ಹೇಗೆ ಅಂದ್ರೆ ಅವ್ರಿಗೆ ಎಲ್ಲ ಕೆಲಸ ಅವರೇ ಮಾಡ್ಬೇಕು. ಈಗ ಒಂದು ಟೀಮ್ ಅಂತ ಇದ್ದಾಗ ಎಲ್ಲ ಟೀಮ್ ಮೆಂಬರ್ಸ್ ನಲ್ಲೇ ಕೂರಿಸಿ ಒಂದು ಪ್ಲಾನ್ ಆಫ್ ಆಕ್ಷನ್ ತಗೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ 4 ಜನರ ಜೊತೆ ಸೇರಿ ಮಾಡಿದಾಗ ನಮ್ಗೆ ಸಕ್ಸಸ್ ಸಿಗುತ್ತೆ, ಯಶಸ್ಸು ಸಿಗುತ್ತೆ. ಹೊರತು ಈಗ ನೀಚಾಭಿಲಾಷಿ ಆಗಿದ್ದಾಗ ಸೂರ್ಯಗ್ರಹರು ನೀಚಾಭಿಲಾಷಿಯಾಗಿರುವ ಜಾತಕರಲ್ಲಿ ಅವ್ರು ಹಾಗೆ ಮಾಡೋದಿಲ್ಲ. ಅವರೇ ಯೋಚನೆ ಮಾಡಿ ಅವರೇ ಮಾಡ್ಬೇಕು ಕೆಲಸ ಅನ್ನೋ ಒಂದು ಇದರಿಂದ ಮಾಡೋದ್ರಿಂದ ಅವರಿಗೆ ಯಶಸ್ಸು ಸಿಗೋದಿಲ್ಲ ಸೂರ್ಯ ನೀಚಾಭಿಲಾಷಿ ಆಗಿದ್ದಾಗ. ಈ ಜಾತಕರಲ್ಲಿ ಶನಿ ವಕ್ರಿಯವಾಗಿದ್ದಾರೆ. ಶನಿ ವಕ್ರಿಯವಾಗಿದ್ರು ಅಷ್ಟೇನೆ ಅವರು ಹೇಗೆ ಅಂದ್ರೆ ಶನಿ ವಕ್ರಿಯವಾಗಿದ್ದಾರೆ ಮತ್ತೆ ಸೂರ್ಯ ಗ್ರಹರು ನೀಚಾಭಿಲಾಷಿಯಾಗಿದ್ದಾರೆ. ಇವರು ಹೇಗೆ ಅಂದ್ರೆ ಇವರು ವಾಸ್ತವದ ಪ್ರಪಂಚದಲ್ಲಿ ಬದುಕೋದಿಲ್ಲ. ಇವ್ರದೇ ಆದ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇರ್ತಾರೆ. ಮತ್ತೆ ವಾಸ್ತವ ಪ್ರಪಂಚದಲ್ಲಿ ಇರೋದಿಲ್ಲ. ಇಂಥವ್ರಿಗೆ ಶನಿ ವಕ್ರ ಇರೋ ಅಂತವ್ರಿಗೆ ಮತ್ತೆ ಅಂತವ್ರಿಗೆ ನಮ್ಗೆ ಮದ್ವೆ ಮಾಡ್ಬೇಕಂದ್ರೂ ಸಖತ್ ಕಷ್ಟ ಆಗುತ್ತೆ. ಮತ್ತೆ ಈ ಶನಿ ವಕ್ರಿ ಇರುವಂತ ಜಾತಕರು ಹೇಗೆ ಅಂದ್ರೆ ಅವರು ಯಾವುದೇ ಒಂದು ಮಾತನ್ನ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಅವರು ಫುಲ್ ಸುತ್ತುವರಿಸಿ ಹೇಳ್ತಾರೆ. ಅದು ಕನ್ವೆ ಸಮ್ಟೈಮ್ಸ್ ಅದು ಎದುರುಗಡೆ ಇರೋ ಅವರಿಗೆ ಅದು ಕನ್ವೇನೂ ಆಗೋದಿಲ್ಲ. ಸೊ ಈ ಶನಿ ವಕ್ರ ಇರೋರು ಅಲ್ಲಿ ಈ ತರ ಗುಣಗಳಿರುತ್ತೆ. ಆಮೇಲೆ ಏನೇ ಒಂದು ಕೆಲಸ ಮಾಡಿದ್ರು, ಈಗ ಎದುರುಗಡೆ ಇರೋರು ಏನೋ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಒಳ್ಳೇದನ್ನ ಬಿಟ್ಟು ಅವರು ಬರೀ ಕೆಟ್ಟದನ್ನೇ ನೋಡ್ತಾರೆ. ಇದನ್ನು ಏನಾಗುತ್ತೆ ಅಂದ್ರೆ ಅವ್ರ ಸುತ್ತಮುತ್ತಲಿನ ಈಗ ಯಾರೇ ಒಂದು ಮನುಷ್ಯ ಒಳ್ಳೇದನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಅವ್ರು ಯಾವಾಗ ಎದುರುಗಡೆ ಇರೋ ಮನುಷ್ಯನ ಕೆಲಸದ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಅವಾಗ ಅವರು ಆ ಪರಿಸರದಲ್ಲಿ ಇರೋರಿಗೆ ವಿರುದ್ಧವಾಗ್ತಾರೆ. ಆದ್ರಿಂದನೂ ಅವ್ರಿಗೆ ಯಶಸ್ಸು ಸಿಗೋದು, ಈ ಎಲ್ಲ ಗುಣಗಳನ್ನು ಅವ್ರಿಗೆ ಯಶಸ್ಸು ಸಿಗೋದ್ರಲ್ಲಿ ಅಥವಾ ಗುರಿಯನ್ನು ಮುಟ್ಟೋದ್ರಲ್ಲಿ ಸಹಾಯ ಮಾಡೋದಿಲ್ಲ. ಸೊ ಈ ಎಲ್ಲ ಗುಣಗಳನ್ನ ಬಿಡ್ಬೇಕು. ಅವರು ಈ ಎಲ್ಲ ಗುಣ ಏನಿದೆ, ಈಗ ಜನರ ಜೊತೆ ಬೆರೆದೇ ಇರೋದು, ಒಳ್ಳೆಯದು ಕಲಿದೇ ಇರೋದು ಅಂತದನ್ನೆಲ್ಲ ಬಿಟ್ಟು ಅವರು ಜನರಿಗೆ ಬೆರೆಯುವಂತ ಕ್ವಾಲಿಟೀಸ್ನ ಅಳವಡಿಸ್ಕೊಂಡು ಗುರಿ ಮುಟ್ಟುವಂತ ಕೆಲಸಗಳು ಮಾಡ್ಬೇಕು. ಮತ್ತೆ ಈ ಜಾತಕರಲ್ಲಿ ಸೂರ್ಯಗ್ರಹರು ಬಂದು ಅಗ್ನಿ ತತ್ವದಲ್ಲಿದ್ದಾರೆ. ಸೂರ್ಯಗ್ರಹರು ಬಂದು ಅಗ್ನಿ ತತ್ವದಲ್ಲಿದ್ರೆ ಇವರು ಗುರಿ ಮುಟ್ಟಬೇಕಾದ್ರೆ ಇವರು ಏನ್ ಮಾಡ್ಬೇಕಂದ್ರೆ ಈ ಜಾತಕರು ಇವರು ಸಾಫ್ಟ್ ಆಗಿ ಮತ್ತೆ ಹಂಬಲ್ ಆಗಿ ಟ್ರೈ ಮಾಡಬಾರದು. ಇವರು ಸ್ವಲ್ಪ ಸಾಫ್ಟ್ ಆಗಿ ಟ್ರೈ ಮಾಡಿದಾಗ ಇವ್ರಿಗೆ ಗುರಿ ಮುಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರು ಏನ್ ಮಾಡ್ಬೇಕು ಅಂದ್ರೆ ಬೆದರಿಸ್ಬೇಕು. ಮತ್ತೆ ಈ ಒತ್ತಡದ ಮಾರ್ಗದಿಂದ ಇವ್ರು ಗೆಲ್ಬಹುದು. ಇವರು ಸಹನೆಯಿಂದ ಪ್ರೀತಿಯಿಂದ ಗೆಲ್ತಾರೆ ಅಂದ್ರೆ ಇವ್ರು ಗೆಲ್ಲೋದಿಲ್ಲ. ಇವ್ರು ಗುರಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ಇವ್ರು ಈ ದಾರಿನ ಅಳವಡಿಸ್ಕೊಂಡ್ರೆ ಮಾತ್ರನೇ ಇವರು ಗುರಿನ ಮುಟ್ಟಕ್ಕಾಗುತ್ತೆ. ಮತ್ತೆ ಇಲ್ಲಿ
ಸೂರ್ಯಗ್ರಹರು ಆಮೇಲೆ ಸೂರ್ಯಗ್ರಹರು ಈಗ ಸೂರ್ಯ ಗ್ರಹ ಈಗ ಕೆಲವೊಂದು ಮನುಷ್ಯರಿಗೆ ಕೆಲವೊಬ್ಬರಿಗೆ ಹೇಗೆ ಅಂದ್ರೆ ಸೂರ್ಯಗ್ರಹರು ಯಾವ ಮನೆಯಲ್ಲಿ ಸ್ಥಿತ ಇರ್ತಾರೋ ಆ ಮನೆಯಿಂದ 7ನೇ ಮನೆ ಒಳಗೆ ಶನಿ ಗ್ರಹರು ಸ್ಥಿತರಾಗಿದ್ದರೆ ಆ ಜಾತಕರಿಗೆ 35 ವರ್ಷದೊಳಗೆ ಅವರಿಗೆ ಯಶಸ್ವಿ ಸಿಗುತ್ತೆ ಜೀವನದಲ್ಲಿ. ಮತ್ತೆ ಅವ್ರ ಗುರಿನ ಅವ್ರು ಮುಟ್ತಾರೆ. ಮತ್ತೆ ಅವರು ತುಂಬಾ ಕಷ್ಟಪಡಂಗಿರೋದಿಲ್ಲ. ತುಂಬಾ ಕಷ್ಟಪಡಂಗಿಲ್ಲ. ಜೀವನದಲ್ಲಿ ಅವ್ರಿಗೆ ಏನೇನು ಖುಷಿಗಳು ಬೇಕೋ ಅವೆಲ್ಲನೂ ಸಿಗುತ್ತೆ. ಅದು 7ನೇ ಮನೆ ದಾಟಿ ಇದ್ರೆ ಅವ್ರಿಗೆ 35 ವರ್ಷದೊಳಗೆ ಅವ್ರಿಗೆ ಸಕ್ಸಸ್ ಅದೆಲ್ಲ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೂ ಸ್ವಲ್ಪ ಅವರು ಹೆಚ್ಚಿಗೆ ಕಷ್ಟಪಟ್ಟು ಉಚ್ಚಾಭಿಲಾಷೆಯಲ್ಲಿ ಇದ್ದಾಗ ಕಷ್ಟಪಡ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ಜಾತಕನ ವಿಶ್ಲೇಷಣೆ ಮಾಡೋಣ. ಇದು ಪುರುಷ ಜಾತಕ. ಈ ಜಾತಕರಲ್ಲಿ ರವಿ ಉಚ್ಚಾಭಿಲಾಷಿಯಾಗಿದ್ದಾರೆ. ರವಿ ಉಚ್ಚಾಭಿಲಾಷಿಯಾಗಿದ್ದಾಗ ಅವ್ರ ಹಾರ್ಡ್ ವರ್ಕ್ ಅವರು ಇದ್ದಾಗ ಅವ್ರಿಗೇನು ಉಚ್ಚಾಭಿಲಾಷಿ ಆಗಿದ್ದಾಗ ಅವರು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಅವ್ರಿಗೆ ಸಕ್ಸಸ್ ಗ್ರಾಂಟೆಡ್. ಅಂದ್ರೆ ಅವ್ರೇನ್ ತುಂಬಾ ಕಷ್ಟಪಡುವಂತ ಇಲ್ಲ, ಪದೇ ಟೈಮ್ ಹಂಗ್ ಮಾಡಂಗಿಲ್ಲ. ಯಾವುದೇ ಒಂದು ಅವ್ರು ಪ್ರಾಪರ್ ಇನ್ಫಾರ್ಮೇಶನ್ ತಗೊಂಡು ಸರಿಯಾದ ಇನ್ಫಾರ್ಮೇಶನ್ ತಗೊಂಡು ಗುರಿ ಇಟ್ಕೊಂಡು ಅವರು ಅದ್ರ ಗುರಿ ಕಡೆ ನಡೆದಾಗ ಅವ್ರಿಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಅಂಡ್ ಕೆಲವೊಂದ್ ಸಮಯ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅವ್ರ ಅಷ್ಟು ಪರಿಶ್ರಮ ಪಟ್ಟಿಲ್ಲ ಅಂದ್ರೂ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಎಲ್ಲಾರ್ಗು ಸಿಗೋದ್ರಲ್ಲ ಅವ್ರಿಗೂ ಸಕ್ಸಸ್ ಸಿಗುತ್ತೆ. ಇವ್ರಿಗೆ ಈ ಜಾತಕರಲ್ಲಿ ಬಂದು ರವಿ ಉಚ್ಚಾಭಿಲಾಷೆಯಲ್ಲಿದ್ದಾರೆ, ಶನಿ ಗ್ರಹರು ನೀಚಾಭಿಲಾಷೆಯಲ್ಲಿದ್ದಾರೆ. ಶನಿ ಗ್ರಹರು ನೀಚಾಭಿಲಾಷಿಯಾಗಿದ್ದಾಗ ನೀಚಾಭಿಲಾಷಿಯಾಗಿದ್ದಾಗ ಶನಿ ಗ್ರಹರು ನೀಚಾಭಿಲಾಷಿಯಾಗಿದ್ದಾರೆ. ಅವರಷ್ಟೇ ಅವರ ಗುರಿ ಮುಟ್ಟೋದಿಕ್ ಆಗೋದಿಲ್ಲ, ಗುರಿನ ಮುಟ್ಟೋಕ್ಕಾಗಲ್ಲ. ಅವರು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಮತ್ತೆ ಇವರು ಅಷ್ಟೇನೆ ಪರಿಸರನ ಈಗ ಶನಿ ಅಂದ್ರೇನೆ ಬಂದ್ಬಿಟ್ಟು ಶನಿ ಗ್ರಹ ಅಂದ್ರೇನೆ ನಾವು ಸರ್ವಿಸ್. ನಾವು ಜನರಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರನ ಪರಿಸರದಲ್ಲಿರೋರ್ನ ಪ್ರೀತಿಸ್ಬೇಕು, ಅವ್ರಿಗೆ ನಾವು ಸರ್ವಿಸ್ ಮಾಡ್ಬೇಕು. ನಾವು ಯಾವಾಗ ಅದನ್ನ ಮಾಡೋದಿಲ್ವೋ ಆವಾಗ ನಾವು ನಮ್ಮ ಗುರಿನ ಮುಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ನಮ್ಮ ಪರಿಸರ ಅದಕ್ಕೆ ಕೋಆಪರೇಟ್ ಮಾಡೋದಿಲ್ಲ, ನಮ್ಮ ಗುರಿನ ಮುಟ್ಟಕ್ಕೆ ಕೋಆಪರೇಟ್ ಮಾಡೋದಿಲ್ಲ. ಆಮೇಲೆ ಈ ಶನಿ ನೀಚಾಭಿಲಾಷೆ ಇದ್ದಾಗ ಅವ್ರು ಏನೇ ಒಂದು ಗುರಿನ ಇಟ್ಕೋಬೇಕಾದಾಗ ಅವ್ರು ಯೋಚನೆ ಮಾಡೋದಿಲ್ಲ. ಏನಂದ್ರೆ ಈಗ ಈ ಗುರಿನ ಮುಟ್ಟೋದಿಕ್ ನಾನು ಏನ್ ಮಾಡ್ಬೇಕು, ಇದಕ್ ನನಗೆ ಎಷ್ಟು ನಾಲೆಜ್ ಇರ್ಬೇಕು ಈ ಗುರಿನ ಮುಟ್ಟೋದಿಕ್ಕೆ. ಮತ್ತೆ ಇದು ಪೂರ್ವ ಸಿದ್ಧತೆನ ಮಾಡಿಟ್ಕೊಂಡಿರೋದಿಲ್ಲ ಇವರು. ಯಾವುದೇ ಒಂದು ಗುರಿನಿಟ್ಟು ಅದನ್ನ ಅದಕ್ಕೆ ಶ್ರಮಿಸುವಾಗ ಪೂರ್ವ ಸಿದ್ಧತೆ ಮಾಡ್ಕೊಂಡಿರೋದಿಲ್ಲ. ಮತ್ತೆ ಈಗ ಆಯ್ತು ಈಗ ಅವ್ರ ಜೀವನದಲ್ಲಿ ನಡೆಯುವಂಥದ್ದನ್ನೆಲ್ಲ ಗುರಿ ಮುಟ್ಟೋ ಕಡೆ ಅವ್ರನ್ನ ಸಾಗಿಸ್ತಾ ಇಲ್ಲ ಅಂದ್ರೂ ಅವ್ರ ಅದನ್ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡೋದಿಲ್ಲ. ಅದು ಹೇಗ್ ನಡೆಯುತ್ತೋ ನಡೀಲಿ ಅನ್ನೋ ಒಂದು ಭಾವದಲ್ಲಿ ಇರ್ತಾರ. ಹಾಗಿರ್ಬಾರ್ದು. ಮತ್ತೆ ಅದನ್ನ ಚೇಂಜ್ ಮಾಡೋದಕ್ಕೂ ಟ್ರೈ ಮಾಡೋದಿಲ್ಲ. ಅವ್ರೀಗ ಸುತ್ತಮುತ್ತಲಿನಲ್ಲಿ ಇರೋ ಪರಿಸರ ಅವ್ರ ವಿರುದ್ಧವಾಗಿ ಸರಿ, ಈಗ 4-5 ಜನ ಇದ್ದಾರೆ, ನಾವು ಅವರಿಂದ ಕಾರ್ಯ ಸಾಧಿಸ್ಬೇಕು ಅನ್ನೋವಾಗ ಅವ್ರಿಗೆ ಹಂಬಲ್ ಆಗಿದ್ದು ಅವ್ರ ಹತ್ರ ಒಳ್ಳೆ ಹೆಸರು ತಗೊಂಡು ಅವ್ರನ್ನು ಸೇರಿ ಗುರಿನೂ ಮುಟ್ಟೋದಕ್ಕೆ ಟ್ರೈ ಮಾಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅವರು ಶನಿ ನೀಚಾಭಿಲಾಷೆಯಾಗಿದ್ದಾಗ. ಆಮೇಲೆ ಅವ್ರು ಗುರಿ ಮುಟ್ಟೋದಿಕ್ಕೆ ನೀಚಾಭಿಲಾಷೆ ಆಗಿದ್ದಾಗ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಅವ್ರು ಹೇಳು ಬೀಳು ಎಷ್ಟು ಸರಿ ಮಾಡ್ಬೇಕು ಅಂದ್ರೆ ಈಗ ಶನಿ ನೀಚಾಭಿಲಾಷೆ ಆಗಿದ್ದವ್ರು ಏನ್ ಮಾಡ್ಬೇಕು ಅಂದ್ರೆ ಅವರ ಸುತ್ತಮುತ್ತಲಿನ ಪರಿಸರನ ಪ್ರೀತಿಸ್ಬೇಕು, ಜನಗಳನ್ನ ಪ್ರೀತಿಸ್ಬೇಕು, ಅವರಿಗೆ ಸರ್ವ್ ಮಾಡ್ಬೇಕು. ಅವಾಗ ಈ ಎಲ್ಲ ಗುಣಗಳೇನಿದೆ ಮತ್ತೆ ಏನೇ ಒಂದು ಗುರಿನ ಇಟ್ಕೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಅವರು ಪ್ರಾಪರ್ ಆಗಿ ಕಲೆಕ್ಟ್ ಮಾಡಿ ಒಂದು ಗುರಿನ ಸೆಟ್ ಮಾಡ್ಕೊಂಡು ಅದ್ರ ಅಕಾರ್ಡಿಂಗ್ ಆಗಿ ಅವ್ರು ವರ್ಕ್ ಮಾಡುವಾಗ ಅವ್ರಿಗೆ ಸಕ್ಸಸ್ ಇರುತ್ತೆ. ಶನಿ ನೀಚಾಭಿಲಾಷೆ ಆಗಿರೋರು ಈ ಎಲ್ಲಾ ಗುಣಗಳನ್ನ ಅವರಲ್ಲಿ ಬದಲಾಯಿಸ್ಕೊಂಡ್ರೆ ಅವ್ರಿಗೂ ಖಂಡಿತ ಗುರಿ ಮುಟ್ಟುವ ಸಾಧ್ಯತೆಗಳು ಇದೆ. ಮತ್ತೆ ಈ ಜಾತಕರಲ್ಲಿ ಬಂದ್ಬಿಟ್ಟು ಶನಿ ಗ್ರಹರು ಧನಸ್ಸು ರಾಶಿಯಲ್ಲಿದ್ದಾರೆ.
ಧನುಸ್ ರಾಶಿಯಲ್ಲಿದ್ರೆ ಈಗ ಇವರಿಗೆ ಸ್ತ್ರೀಯಿಂದ ಅವ್ರಿಗೆ ಸಹಾಯ ಆಗುತ್ತಾ ಅಥವಾ ಪುರುಷರಿಂದ ಸಹಾಯ ಆಗುತ್ತಾ ಗುರಿ ಮುಟ್ಟೋದಕ್ಕೆ ಅನ್ನೋದನ್ನ ಹೇಳ್ಬಹುದು. ಇವ್ರು ಧನಸ್ಸಿನಲ್ಲಿ ಇಲ್ಲ ಸೂರ್ಯ ರವಿ ಗ್ರಹರು ಗುರಿಗೆ ಕಾರಕರಾಗಿರುವುದರಿಂದ ಸೂರ್ಯ ಗ್ರಹರು ಕುಂಭರಾಶಿಯಲ್ಲಿ ಸ್ಥಿತರಾಗಿರುವುದರಿಂದ ಅವರಿಗೆ ಪುರುಷರಿಂದ ಸಹಾಯ ಸಿಗುತ್ತೆ. ಅವ್ರ ಗುರಿನ ಮುಟ್ಟೋದಕ್ಕೆ ಅವರಿಗೆ ಪುರುಷರಿಂದ ಸಹಾಯ ಸಿಗುತ್ತೆ. ಈ ಎಲ್ಲ ಗುಣಗಳೇನಿದೆ, ಈಗ ನೀಚಾಭಿಲಾಷಿ, ಈಗ ಶನಿ ನೀಚಾಭಿಲಾಷಿ ಆಗಿದ್ದಾಗ ನಮ್ಮಲ್ಲಿ ಏನೇನು ನಾವು ಹೊಂದ್ಕೊಳ್ಳೋದಿಲ್ಲ, ನಾವು ಮತ್ತೆ ಈಗ ನಮ್ಮ ಗುರಿ ಕಡೆ ನಾವು ನಡೆಯುವಾಗ ಅದು ಗುರಿಗೆ ತಲುಪೋದಕ್ಕೆ ಅನುಗುಣವಾಗಿಲ್ಲ ಅಂದ್ರೂ ನಾವು ಇದ್ರಲ್ಲೇ ರಿಮೈನ್ ಆಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡದೆ ಜೀವನ ಒಂದು ಫ್ಲೋ ಹೋಗ್ತಾ ಇದ್ರೆ ಹೋಗ್ಲಿ ಅಂತ ಬಿಡೋದ್ರಿಂದನು ಬಿಟ್ಟು ಗುರಿ ಮುಟ್ಟದೆ ಸಾಗೋದನ್ನೆಲ್ಲ ನಿಲ್ಲಿಸಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಗುರಿ ಏನಿದೆ ಅದ್ರ ಕಡೆ ನಾವು ನಡೆಯುವಂಥದ್ದು, ಅದ್ರ ಕಡೆ ನಾವು ಗುರಿಯ ಸಕ್ಸಸ್ಸಿಗೋಸ್ಕರ ನಡೆಯುವಂಥದ್ದನ್ನ ನಡಿಬೇಕು ಮತ್ತೆ ಯೋಚನೆ ಮಾಡ್ಬೇಕು, ಅದ್ರ ಕಡೆ ನಡೆಯುವಂತ ಕಾರ್ಯಗಳನ್ನು ಮಾಡ್ಬೇಕು. ಮತ್ತೆ ಯಾವುದೇ ಒಂದು ಜಾತಕದಲ್ಲಿ 159 ಅಷ್ಟೇ. ಇಷ್ಟು ವಿಷಯಗಳನ್ನು ತಿಳಿಸಿ ನನಗೆ ಅವಕಾಶ ಕೊಟ್ಟಿರುವಂತಹ ಶಿವಂ ಗುರುಗಳಿಗೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಜಾತಕ ವಿಶ್ಲೇಷಣೆಯನ್ನು ಇಷ್ಟರಲ್ಲಿ ಮುಗಿಸುತ್ತೇನೆ. ಧನ್ಯವಾದಗಳು.